ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನನ್ನ ದಿನನಿತ್ಯದ ಚಟುವಟಿಕೆಯಲ್ಲಿ ಒಂದಾದ ಏರೋಬಿಕ್ಸ್ ಅಥವಾ ಜುಂಬಾ ಕ್ಲಾಸ್ನಲ್ಲಿ ನಾನು ಯಾವ್ಯಾವ ಥರ ಆ್ಯಕ್ಟಿವಿಟೀಸ್ನ ಮಾಡಿ ನನ್ನ ದೇಹ ದಂಡನೆನ ಮಾಡ್ತೀನಿ ಅನ್ನೋದನ್ನು ನೀವು ನೋಡ್ತೀರಾ. ನೋಡಿ ಫ್ರೆಂಡ್ಸ್, ನಮ್ಮ ದೇಹಕ್ಕೆ ಎಕ್ಸಸೈಸು ತುಂಬಾ ಮುಖ್ಯ. ಯಾಕೆ ಅಂದರೆ ಇವಾಗಿನ ಜನ್ರೇಷನ್ನಲ್ಲಿ ತುಂಬಾ ಕಾಯಿಲೆಗಳಂತೆ ಮತ್ತು ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿಯಾಗಿ ತುಂಬ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇದ್ದಾರೆ. ನೋಡಿ, ನಾವು ಇವಾಗಿಂದನೇ ಸ್ವಲ್ಪ ನಮ್ಮ ಬಾಡಿಗೆ ಯೋಗ ಅಥವಾ ಏರೋಬಿಕ್ಸ್ ಇಲ್ಲ ಅಂದರೆ ನಾರ್ಮಲ್ ಡ್ಯಾನ್ಸ್ ಇಲ್ಲ ಅದ್ಯಾವುದೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟು ವಾಕನ್ನಾದರೂ ನಾವು ಮಾಡಿ ನಮ್ಮ ದೇಹನ ದಂಡನೆ ಮಾಡ್ಕೋಬೇಕು. ನಮ್ಮಂಥ ಹೌಸ್ ವೈಫ್ಗಳಿಗೆ ಬೆಳಿಗ್ಗೆ ಆಯಿತು ಅಂದರೆ ಮನೆ ಕೆಲಸ ಮಾಡು, ಗಂಡ ಮಕ್ಕಳನ್ನ ನೋಡ್ಕೊಳ್ಳೋದು, ದೇವ್ರ ಪೂಜೆ ಮಾಡೋದು, ಅದ್ರ ಜೊತೆ ಫ್ಯಾಮಿಲಿಗಳ ಪ್ರಾಬ್ಲಮ್ಸ್ಗಳು ಇದ್ರಗಳ ಮಧ್ಯೆ ಸೇರಿಕೊಂಡು ನಮಗೆ ತುಂಬಾ ಸ್ಟ್ರೆಸ್ ಆಗಿರುತ್ತೆ. ಅದನ್ನೆಲ್ಲ ನಾವು ಬರ್ನ್ ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು ಹೇಳಿ, ಈ ಥರ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ನಾವು ಪಾಲ್ಗೊಳ್ಬೇಕು. ಇದು ಜುಂಬಾನೇ ಆಗಿರಬೇಕು ಅಂತ ನಾನು ಹೇಳ್ತಿಲ್ಲ, ಅಥವಾ ಏರೋಬಿಕ್ಸ್ ಆಗಿರಬೇಕು ಅಂತಲೇ ಹೇಳ್ತಿಲ್ಲ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ, ನಿಮಗೆ ವಾಕ್ ಮಾಡೋದಕ್ಕೆ ಅನುಕೂಲ ಆದರೆ ವಾಕ್, ಅಥವಾ ಈ ಥರ ಆ್ಯಕ್ಟಿವಿಟೀಸ್ನ ಮಾಡ್ಬೋದು ಅನ್ನೋದಾದರೆ ಈ ಥರ ಏರೋಬಿಕ್ಸ್ ಮಾಡಿ ಅಥವಾ ಜುಂಬಾ ಮಾಡಿ ಇಲ್ಲಿ ಸಿಗೋ ಅಂಥ ಫ್ರೆಂಡ್ಸ್ಗಳ ಜೊತೆ ಸ್ವಲ್ಪ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ರೆ ನಮಗೆ ಮಾರ್ನಿಂಗಿಂದ ಆಗಿರೋ ಅಂಥ ಸ್ಟ್ರೆಸ್ಸು ಎಲ್ಲ ಬರ್ನ್ ಆಗುತ್ತೆ. ನೋಡಿ, ಈ ಕ್ಲಾಸ್ನಲ್ಲಿ ನಾನಂತೂ ತುಂಬಾ ಎಂಜಾಯ್ ಮಾಡ್ತೀನಿ. ನನಗೆ ಇದು ಒಂದು ಫೇವ್ರೆಟ್ ಪಾರ್ಟ್ ಅಂತಲೇ ಹೇಳ್ಬೋದು. ನನ್ನ ಮಾರ್ನಿಂಗಿಂದ ಈವ್ನಿಂಗ್ವರೆಗಡೆ ನನಗೆ ಯಾವುದು ತುಂಬ ಬೆಸ್ಟ್ ಪಾರ್ಟ್ ಅಂದರೆ ನಾನು ಇದನ್ನೇ ಆಯ್ಕೆ ಮಾಡ್ಕೋತೀನಿ. ಯಾಕಂದರೆ ನನಗೆ ವರ್ಕೌಟ್ ಅಂದರೆ ತುಂಬಾ ಇಷ್ಟ. ತುಂಬ ಇಷ್ಟಪಟ್ಟು ಅದ್ರ ಜೊತೆ ಕಷ್ಟಪಟ್ಟು ವರ್ಕೌಟ್ನ ಮಾಡ್ತೀನಿ. ಆ ವರ್ಕೌಟ್ನ ಮಾಡೋದ್ರಿಂದ ನಮ್ಮ ಬಾಡಿನಲ್ಲಿ ಅಂತ ಏನು ಹೇಳ್ತಾರೆ, ಆ ಬಾಡಿನಲ್ಲಿ ಆಗೋ ಅಂಥ ಬದಲಾವಣೆನ ಅದನ್ನು ಹೇಳಿದ್ರೆ ಗೊತ್ತಾಗಲ್ಲ, ಅದನ್ನು ಫೀಲ್ ಮಾಡಬೇಕು. ನಾನು ಫೀಲ್ ಮಾಡಿದ್ದೀನಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ನನಗಾಗಿರೋ ಅಂಥ ಫಸ್ಟ್ರೇಷನ್ ಮತ್ತು ನನಗೆ ತುಂಬಾ ಮೈಗ್ರೇನ್ ಪ್ರಾಬ್ಲಮ್ಸ್ ಇದೆ. ಯಾವಾಗ ತಲೆನೋವು ಬರುತ್ತೆ ಮತ್ತು ಯಾವಾಗ ತಲೆನೋವು ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬಟ್ ನನಗೆ ಈ ಥರ ವರ್ಕೌಟ್ನ ಮಾಡಿ ಬಂದಾಗ ನನಗೆ ತಲೆನೋವು ಇತ್ತು ಅನ್ನೋದೇ ಮರ್ತೋಗುತ್ತೆ. ಅಷ್ಟು ನನಗೆ ಇದರಿಂದ ಉಪಯುಕ್ತ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ಈ ಕ್ಲಾಸ್ನಲ್ಲಿ ಡ್ಯಾನ್ಸ್ ಇರ್ಬೋದು, ಅದ್ರ ಜೊತೆ ಯೋಗ ಮತ್ತು ಡಂಬಲ್ಸಲ್ಲಿ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾರೆ. ಅದ್ರ ಜೊತೆ ಈ ಥರ ಬಲೂನ್ಸ್ನಲ್ಲಿ ಆ್ಯಕ್ಟಿವಿಟೀಸ್, ಫನ್ನಿ ಆ್ಯಕ್ಟಿವಿಟೀಸ್ ತುಂಬಾ ಇರುತ್ತೆ. ತುಂಬ ಎಂಜಾಯ್ ಮಾಡ್ತೀನಿ ನಾನಂತೂ. 1 ಅವರಲ್ಲಿ ಮಾರ್ನಿಂಗಿಂದ ಹಿಡ್ದು ಸಂಜೆವರೆಗೂ ನನಗೆ ಏನೇನೆಲ್ಲ ನನಗೆ ತಲೆ ಬಿಸಿ ಇರುತ್ತೆ, ಅಥವಾ ನನಗೆ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ ಮನೆಯಲ್ಲಿ, ಅಥವಾ ಏನಾದರೂ ಬೇಜಾರಾಗಿದ್ದರೆ ಅದನ್ನೆಲ್ಲ ನಾನು ಕಳಿಯೋದು ಅಂತ ಅಂದರೆ ಈ ಕ್ಲಾಸ್ನಲ್ಲಿ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಲ್ವಾ ನಾವೆಲ್ಲ. ತುಂಬಾ ಚೆನ್ನಾಗಿ ಹೋಗುತ್ತೆ. ಆ 1 ಅವರು ಹೇಗೆ ಹೋಗುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ನೋಡಿ ಫ್ರೆಂಡ್ಸ್, ಇವಾಗಿನ ಲೈಫ್ ಸ್ಟೈಲ್ನಲ್ಲಿ ನಮಗೆ ನಮ್ಮ ದೇಹಕ್ಕೆ ಎಕ್ಸಸೈಸ್ ಅಂತೂ ತುಂಬಾ ಮುಖ್ಯ. ಒಂದು ದಿನದಲ್ಲಿ 24 ಅವರ್ಸ್ ಇರುತ್ತೆ. ಅದರಲ್ಲಿ 8 ಅವರ್ಸು ನಾವು ನಿದ್ರೆಗೆ ಅಂತ ಕಳೆದ್ರೆ ಇನ್ನು ಮಿಕ್ಕಿರೋ ಅಂಥ 16 ಅವರಲ್ಲಿ ಅಟ್ಲೀಸ್ಟ್ ನಾವು ನಮಗೋಸ್ಕರ 1 ಅವರ್ನ ಕೊಟ್ಕೊಳ್ಳಿಲ್ಲ ಅಂದರೆ ಹೇಗೆ ಹೇಳಿ. ಗಂಡ ಮನೆ ಮಕ್ಕಳು ಎಲ್ಲರನ್ನೂ ನೋಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರೋ ಅಂಥ ನಾವುಗಳು ನಮ್ಮನ್ನು ನಾವು ನೋಡ್ಕೊಳ್ಳಿಲ್ಲ ಅಂದರೆ ಹೇಗೆ? ನಮಗೆ ಇವಾಗ ಗೊತ್ತಾಗಲ್ಲ, ಮುಂದೆ ಫ್ಯೂಚರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಆದ್ದರಿಂದ ನೀವೆಲ್ಲ ಆದಷ್ಟು ಎಕ್ಸಸೈಸು ಅಟ್ಲೀಸ್ಟ್ ಒಂದು ದಿನದಲ್ಲಿ 1 ಅವರ್ ಮಾಡಿ ಅಂತಲೇ ಕೇಳ್ಕೊತೀನಿ. ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ನೋಡಿ, ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ನಾನು ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ನನ್ನ ಕ್ಲಾಸದಲ್ಲಿ ನಾನು ಎಕ್ಸಸೈಸ್ ಎಲ್ಲ ಮಾಡಿ ಆದಮೇಲೆ, ವರ್ಕೌಟ್ ಎಲ್ಲ ಮಾಡಾದಮೇಲೆ ತಗೊಂಡಿರೋ ಅಂಥ ಪಿಕ್ಸ್ಗಳನ್ನ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.